ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇನ್ನು ಕೇರಳದಲ್ಲಿ ಮೆದುಳು ತಿನ್ನುವಂತ ಅಮೀಬಾ ಅಂದ್ರೆ ನೆಗ್ಲೆರಿಯಾ ಫೌಲೆರಿ ಅಮೀಬಾ ಕಾಟ ಜೋರಾಗಿದೆ. ಕೇರಳ ಸರ್ಕಾರ ಈಗಾಗಲೇ ಮಾರ್ಗಸೂಚಿಯನ್ನ ನೀಡಿದೆ. ಇನ್ನು ಕೇರಳದಲ್ಲಿನ ಈ ವೈರಸ್ ರಾಜ್ಯಕ್ಕೂ ಕೂಡ ಟೆನ್ಷನ್ ಹೆಚ್ಚಿದೆ. ಆರೋಗ್ಯ ಇಲಾಖೆ ಕೂಡ ಅಲರ್ಟ್ ಕೊಟ್ಟಿದೆ. ಅಯ್ಯಪ್ಪನ ಸನ್ನಿಧಿ ತೆರೆದಿದೆ. ಶಬರಿಮಲೆಯತ್ತ ಭಕ್ತರ ದಂಡೆ ತೆರಳುತ್ತಾ ಇದೆ. ರಾಜ್ಯದಲ್ಲೂ ಲಕ್ಷಾಂತರ ಮಂದಿ ಭಕ್ತರು ಮಾಲೆ ಧರಿಸಿ ಶಬರಿಗಿರಿಗೆ ಹೋಗೋದಕ್ಕೆ ಸಜ್ಜಾಗ್ತಾ ಇದ್ದಾರೆ. ಆದರೆ ಈ ಬಾರಿ ಅಯ್ಯಪ್ಪನ ದರ್ಶನಕ್ಕೆ ತೆರಳೋರಿಗೆ ಆರೋಗ್ಯ ಇಲಾಖೆ ಎಚ್ಚರಿಕೆ ಸಂದೇಶ ನೀಡಿದೆ. ಕೇರಳದಲ್ಲಿ ಮೆದುಳು ತಿನ್ನೋ ಅಮೀಬಾ ಸೋಂಕಿನ ತಲ್ಲಣ. ಅಯ್ಯಪ್ಪ ಮಾಲಾಧಾರಿಗಳಿಗೆ ಆರೋಗ್ಯ ಇಲಾಖೆ ಮಾರ್ಗಸೂಚಿ. ಕೇರಳದಲ್ಲಿ ನೆಗ್ಲೇರಿಯಾ ಫ್ಲೋವೆರಿ ಎಂಬ ಮೆದುಳು ತಿನ್ನುವ ಅಮೀಬಾದ ಸೋಂಕು 23 ಜನರನ್ನ ಬಲಿ ಪಡೆದಿದೆ. ನೀರಿನಲ್ಲಿ ಮೂಗಿನ ಮೂಲಕ ಮೆದುಳನ್ನ ಹೊಕ್ಕುವ ಈ ಸೋಂಕು ಡೇಂಜರ್ ಆಗಿದ್ದು, ಕೇರಳಕ್ಕೆ ತೆರಳುವ ಅಯ್ಯಪ್ಪ ಮಾಲಾಧಾರಿಗಳಿಗೆ ಮಾರ್ಗಸೂಚಿ ಬಿಡುಗಡೆ ಮಾಡಲಾಗಿದೆ. ಭಕ್ತರು ತಮ್ಮ ದಿನನಿತ್ಯ ಸೇವಿಸುವ ಔಷಧಿ ತರಬೇಕು. ಶಬರಿಮಲೆಗೆ ಬರುವ ಭಕ್ತರು ನಿಧಾನವಾಗಿ ಬೆಟ್ಟ ಹತ್ತಬೇಕು. ಬೆಟ್ಟ ಹತ್ತುವಾಗ ಮಧ್ಯದಲ್ಲಿ ಬ್ರೇಕ್ ತೆಗೆದುಕೊಳ್ಳಬೇಕು. ಆಯಾಸವಾದರೆ ವೈದ್ಯಕೀಯ ಸೇವೆ ಪಡೆಯಬೇಕು. ಎದೆನೋವು ಕಾಣಿಸಿಕೊಂಡರೆ ವೈದ್ಯರಿಗೆ ತೋರಿಸಬೇಕು. ಯಾತ್ರೆಗೆ ಬರುವ ಭಕ್ತರು ಕುದಿಸಿದ ನೀರನ್ನ ಕುಡಿಯಬೇಕು. ತೊಳೆದ ಹಣ್ಣುಗಳನ್ನ ಮಾತ್ರ ಭಕ್ತರು ಸೇವಿಸಬೇಕು. ತೆರೆದಿಟ್ಟ ಆಹಾರ ನಿಷೇಧಿಸುವಂತೆ ಮಾರ್ಗಸೂಚಿ ಹೊರಡಿಸಲಾಗಿದೆ. ಕರ್ನಾಟಕದಿಂದ ಬಹಳ ಜನ ಹೋಗ್ತಾರೆ ಶಬರಿಮಲೆಗೆ. ಅದಕ್ಕೆ ಕೇರಳ ಮಾದರಿಯ ಏನೋ ಒಂದು ಹೇಳಿಕೆ ಇದೆ, ಅದನ್ನು ನೋಡಿಕೊಂಡು ನಮ್ಮಲ್ಲೂ ಕೂಡ ಒಂದು ಕೆಲವು ಮಾರ್ಗಸೂಚಿಗಳನ್ನು ಯಾತ್ರೆಗೆ ಹೋಗುವಂಥವ್ರಿಗೆಲ್ಲರಿಗೂ ಕೂಡ ನೀಡ್ತಕ್ಕಂಥದ್ದಕ್ಕೆ ನಮ್ಮ ಇಲಾಖೆಯವರು ಕೂಡ ಈಗ ಹೇಳೋದಕ್ಕೆ ನಮ್ಮ ಕಮಿಷನರ್ಗೆ ಆಗಲೇ ಮಾತನಾಡಿದ್ದೀನಿ. ಅಂದ ಹಾಗೆ ಬೆಚ್ಚಗಿನ ಸಿಹಿ ನೀರು, ಮಣ್ಣಿನಲ್ಲಿ ಮೆದುಳು ತಿನ್ನುವ ಅಮೀಬಾ ಕಂಡು ಬರುತ್ತೆ. ಕಲುಷಿತ ನೀರು ಕುಡಿಯೋದ್ರಿಂದ ಈ ಸೋಂಕು ಬರೋದಿಲ್ಲ. ಮೂಗಿನ ಮೂಲಕ ನೀರು ದೇಹ ಸೇರಿದ್ರೆ ವೈರಸ್ ತಗುಲುತ್ತೆ. ಹೀಗಾಗಿ ಯಾತ್ರೆ ವೇಳೆ ನಿಂತ ನೀರಲ್ಲಿ ಸ್ನಾನ ಮಾಡಬೇಡಿ. ಸ್ನಾನ ಮಾಡಿದ್ರೂ ಮೂಗಿಗೆ ನೀರು ಹೋಗದಂತೆ ಸ್ನಾನ ಮಾಡಿ. ನಿಂತ ನೀರಲ್ಲಿ ಸ್ನಾನ ಮಾಡಿದ ಬಳಿಕ 7 ದಿನದ ಒಳಗೆ ಜ್ವರ, ತಲೆನೋವು, ವಾಂತಿಯ ಲಕ್ಷಣ ಕಂಡು ಬಂದ್ರೆ ವೈದ್ಯರನ್ನ ಸಂಪರ್ಕಿಸೋದು ಉತ್ತಮ. ಅದಕ್ಕಾದ ಸಿಂಪ್ಟಮ್ಸ್ ಏನಂದರೆ ತಲೆನೋವು ಬರುತ್ತೆ, ವಾಂತಿ ಬರುತ್ತೆ, ಜ್ವರ ಬರುತ್ತೆ, ಹೊಟ್ಟೆ ನೋವು ಈ ರೀತಿ ಬರುತ್ತೆ. ಸೊ ಇದಕ್ಕೆ ಮುನ್ನೆಚ್ಚರಿಕೆ ವಹಿಸಬೇಕು. ನಮ್ಮ ಇಲಾಖೆಯಲ್ಲಿ ಕೂಡ ನಮ್ಮ ಮಾನ್ಯ ಆರೋಗ್ಯ ಮಂತ್ರಿಗಳು ಹೇಳಿದ್ದಾರೆ. ಇದ್ರ ಬಗ್ಗೆ ಸೂಕ್ತ ಮಾರ್ಗಸೂಚಿಗಳನ್ನ ಸದ್ಯದಲ್ಲೇ ನಮಗೆ ನೀಡ್ತಾರೆ. ನಮ್ಮ ರಾಜ್ಯದಲ್ಲಿ ಮೆದುಳು ತಿನ್ನುವ ಅಮೀಬಾ ಸೋಂಕು ಕಂಡು ಬಂದಿಲ್ಲ. ಆದರೂ ಕೂಡ ಕೇರಳಕ್ಕೆ ತೆರಳುವ ಭಕ್ತರು ಎಚ್ಚರಿಕೆಯಿಂದ ಇರಬೇಕಿದೆ. ವಿನಯ್ ಕುಮಾರ್ ಕಾಶಪ್ಪನವರ್, TV9 ಬೆಂಗಳೂರು.